ಯಾರ ಜೊತೆ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಗೆ ಗೌರವ ಇರ್ತದೆ. ಅವನು ಒಂದು ಬೆಕ್ಮರಿ ಅಂತ ಸಾಕಿದ್ದು ಹುಲಿ ಆಗಿದ್ದ ಕಾರಣ ಅವನು ಬಡವನಾದ್ರೂ ಅವ್ನಿಗೆ ಸಿಗ್ತಾ ಇರೋ ಗೌರವ ಏನು? ಇವನು ಸಾವುಕಾರ ಚಿನ್ನದ ಚೈನ್ ಹಾಕಿ ಕಟ್ಟಾಕಿರೋದು ನರಿನ, ಅವ್ನು ನಾಯಿ ಅಂತ ತಂದ ಅದು ಬೆಕ್ಕಕ್ಕಿನ ಸ್ಟ್ರಾಂಗ್ ಅಂದ್ಬಿಟ್ಟು. ಬಟ್ ಅದು ನರಿ ಆಯಿತು. ಬಟ್ ಅವ್ನ ಮನೆ ಮುಂದೆ ಕಲ್ಲು ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ, ಚೇಡಿಸ್ಬಿಟ್ಟು. ಅರ್ಥ ಮಾಡ್ರಿ, ನಿನ್ನ ಹತ್ರ ಎಷ್ಟು ದುಡ್ಡು ಐತೆ ಅಂದ್ಬಿಟ್ಟು ನೀನು ಗೌರವ ಕೊಡಲ್ಲ. ನೀನು ಯಾವ ವ್ಯಕ್ತಿ, ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅದ್ರ ಮೇಲೆ. ಇದರಲ್ಲಿ ನೀವು ಒಂದು ಸಾರಾಂಶ ಅರ್ಥ ಮಾಡ್ಕೊಬೇಕು. ಎಷ್ಟು ದುಡ್ಡಿದ್ರೆ ಏನು, ಗೌರವ ಇಲ್ದಿದ್ದ ಹತ್ರ ಮರ್ಯಾದೆ ಬರಲ್ಲ. ಅರ್ಥ ಆಯ್ತಾ? ಇದನ್ನು ನಾನು ತಿಳ್ಕೊಂಬಿಟ್ಟೆ. ಯಾಕೆ ಈ ಮಾತಂದರೆ ಒಂದಷ್ಟು ದಿನ ನೋಡ್ರಿ, ನಾನು ಚೈನೇ ಹಾಕಿಲ್ಲ. ನಾನು ನೋಡೋಣ ಚೈನ್ಗೆ ಮರ್ಯಾದಿನ ನನಗೆ ಮರ್ಯಾದಿನ ಅಂತ. ಹಂಗೆ ಯಾವತ್ತೇ ಆಗಲಿ ವ್ಯಕ್ತಿತ್ವನೇ ಗೆಲ್ಲಬೇಕು. ದುಡ್ಡು ಕಾಸು ಅನ್ನೋದು ಕ್ಷಣ ಮಾತ್ರ. ಅರ್ಥ ಆಯ್ತಾ? ಈ ಸ್ಟೋರಿ ಎಲ್ಲರ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ನಡೆದಿರ್ತೈತಿ. ಇದು ನಿಜನಾ? ದಯವಿಟ್ಟು ಬದುಕಿದ್ರೆ 2 ದಿನ ಆಗಲಿ ಹುಲಿ ಥರ ಬದುಕಿ ಸತ್ತೋಗ್ಬಿಡೋಣ. ಹಸ್ತೈತೆ ಅಂದ್ಬಿಟ್ಟು ಹೋಗಿ ಸತ್ತೋಗಿರೋ ಎಣ ತಿನ್ನೋದು ಬೇಡ.